ಆಕ್ಚುಲಿ ಈ ಸಿನಿಮಾದಲ್ಲಿ ಅರ್ಧ ಸಿನಿಮಾ ನೋಡಿದ್ದೀನಿ. ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಆ, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಶ್ರೇಯಸ್ಗೆ, ತುಂಬಾ ಡೆಡಿಕೇಟೆಡ್ ಹಾರ್ಡ್ ವರ್ಕಿಂಗ್ ನೇಚರ್ ಮನುಷ್ಯ. ಇಂಥ ಹೀರೋಗಳು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮನೆಯಲ್ಲೇ ಒಂದು ದೊಡ್ಡ ಗರಡಿ ಇಟ್ಕೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ಒಂದೊಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಶ್ರೇಯಸ್ ಅದ್ಭುತವಾಗಿ ನಟನೆಯನ್ನು ಕಲಿತು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಈ ಸಿನಿಮಾನ ತುಂಬ ಎಮೋಷ್ನಲ್ ಸಿನಿಮಾ, ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲಿ. ಸಿನಿಮಾ ಬಗ್ಗೆ ಇನ್ನೂ ಜಾಸ್ತಿ ಇದೆ, ಹೇಳಬೇಕು ಅಂದರೆ ಇನ್ನೂ ಜಾಸ್ತಿ ಜನ ಇದ್ದಾರೆ, ಎಲ್ಲರೂ ಹೇಳಲಿ ಅಂತ ಇಷ್ಟಪಟ್ಟಿರ್ತೀವಿ, ಸಾಕು. ಮಂಜಣ್ಣ 48 ಮೂವಿ ತೆಗೆದವ್ರೆ ಅಂತಾರೆ. 48 ಮೂವಿ ತೆಗೆದ್ರು ಇನ್ನೂ ಚೆನ್ನಾಗಿದಾರಲ್ಲ ಅಂತ ಅವಾಗ ತುಂಬಾ ಕಷ್ಟಪಡ್ತಾ ಇರ್ತೀನಿ. ಯಾಕಂದ್ರೆ ಇವತ್ತಿನ ಕನ್ನಡ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲರಿಗೂ ಬಾಯಿ ಬಿಟ್ಟೇನು ಹೇಳಷ್ಟೇನಿಲ್ಲ. ದೊಡ್ಡ ದೊಡ್ಡ ಮೂವಿಗಳು ಬಂದು ಚಿಕ್ಕ ಮೂವಿಗಳಿರ್ಬೋದು, ತುಂಬಾ ಕಷ್ಟ ಆಗ್ತಾ ಇದೆ. ಆಮೇಲೆ ಥಿಯೇಟ್ರ್ಗಳಲ್ಲಿ ಎಲ್ಲರೂ ಹೇಳ್ತಾರೆ ಥಿಯೇಟ್ರ್ ಕಲೆಕ್ಷನ್ ಆಗಲ್ಲ. ಜನ ಬಂದ್ರೆ ತಾನೇ ಕಲೆಕ್ಷನ್ ಆಗೋದಕ್ಕೆ. ಚಿಕ್ಕ ಮೂವಿಗಳು, ಹೊಸ ಹೀರೋಗಳನ್ನ, ಹೊಸ ಪ್ರತಿಭೆಗಳನ್ನ ಎಲ್ಲರೂ ಗೌರವಿಸ್ಬೇಕು, ಬೆಳೆಸ್ಬೇಕು, ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕು. ಹಾಗೆ ಶ್ರೇಯಸ್ಸಿಗೂ ಒಳ್ಳೇದಾಗಲಿ. ಶ್ರೇಯಸ್ಸಿಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಜನ ಎಲ್ಲರೂ ಶ್ರೇಯಸ್ಸನ್ನು ಅರಸಿ ಬೆಳೆಸಿ ಇಷ್ಟು ಹೇಳ್ತಾ ನನಗೆ ಇಲ್ಲಿಗೆ ಬರಮಾಡಿಕೊಂಡಂಥ ನಮ್ಮ ಸ್ನೇಹಿತರಾದ ಮಂಜಣ್ಣಗೆ ಮತ್ತು ಶ್ರೇಯಸ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ವಿಷ್ಣುಪ್ರಿಯ ತುಂಬಾ ಏನೋ ಇಂಟೆನ್ಸ್ ಲವ್ ಅನ್ನೋದು ಟೀಸರ್ ನೋಡಿದಾಗ, ಸಾಂಗ್ಗಳು ಕೇಳಿದಾಗ ತುಂಬಾ ಎಮೋಷನಲ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಟ್ರೇಲರ್ ತೋರಿಸಿದ ಶ್ರೇಯಸ್ ಇಸ್ ವೆರಿ ಗುಡ್, ಹಾಂಟಿಂಗ್ ಆಗಿದೆ ಟ್ರೇಲರು. ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಮಗ, ತುಂಬಾ ದುಡ್ಡಿದೆ ಮಂಜಣ್ಣನ ಹತ್ರ, ಹೀರೋ ಆಗಿರೋ ಹುಡುಗ ಅಲ್ಲ, ತುಂಬಾ ಸಿನಿಮಾಗೋಸ್ಕರ ತುಂಬಾ ಕಷ್ಟಪಡುವಂತ ಒಬ್ಬ ಹುಡುಗ. ನಾನು ಅವನ ಪಡ್ಡೆಹುಲಿ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವನಿಗೆ ತುಂಬಾ, ಅಂದ್ರೆ ಈ ಸಿನಿಮಾ ಗೊತ್ತು ನಿಮಗೆ, ತುಂಬಾ ಕಷ್ಟಪಟ್ಟು ಅವನು ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ. ಈ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ದೊಡ್ಡ ಸಕ್ಸಸ್ ಆಗ್ಬೇಕು ಅವನಿಗೆ. ಮಂಜಣ್ಣಗೆ ಹ್ಯಾಪಿ ಬರ್ಡೇ. ಮಂಜಣ್ಣ 48 ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ಅವ್ರ ಧೈರ್ಯ ಮೆಚ್ಚಬೇಕು. 48 ಸಿನಿಮಾ ಆದ್ಮೇಲೆ ಮತ್ತೆ ತನ್ನ ಮಗನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು. ಇಂಡಸ್ಟ್ರಿಗೆ ತುಂಬಾ ಬೆರಳಿಕೆ ಅಂತ ಇವ ಹೊಸ ಒಂದು 250-300 ಸಿನಿಮಾ ಬರುತ್ತೆ ಅಂತ ಇದ್ರೆ ಅದರಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ 2 ಸಿನಿಮಾನೋ 3 ಸಿನಿಮಾನೋ ಮಾಡುವಂತ ಹಂತಕ್ಕೆ ಇವಾಗ ಬಂದು ತಲುಪಿದೀವಿ. ತುಂಬಾ ರೆಗ್ಯುಲರ್ ಸಿನಿಮಾ ಮಾಡುವಂತ ಪ್ರೊಡ್ಯೂಸರು ಒಂದು ಬೆರಳಿಕೆ, ಒಂದು 4-5 ಜನ ಸಿಗ್ತಾರೆ ನಮ್ಗೆ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಸಿನಿಮಾ ಮಾಡ್ತಾರಂತ. ಅಂಥವ್ರು ರೆಗ್ಯುಲರ್ ಆಗಿ ಸಿನಿಮಾಗಳು ಮಾಡುವಂತ ಪರಿಸ್ಥಿತಿಗಳು ಇಂಡಸ್ಟ್ರಿಯಲ್ಲಿ ಆಗಬೇಕು. ಅದು ಆಗ್ಬೇಕು ಅಂತಂದ್ರೆ ಈ ತರದ ಸಿನಿಮಾಗಳು ತುಂಬಾ ದೊಡ್ಡ ಸಕ್ಸಸ್ ಆಗಬೇಕು. ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಈ ಸಿನಿಮಾನ ಹರಿಸಿ. ಥ್ಯಾಂಕ್ ಯು. ನಮಸ್ತೆ.